ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಜನಾಕ್ರೋಶ ಹೆಚ್ಚಾಗ್ತಾ ಇದೆ. ಕಾವೇರಿ ನಿವಾಸದಲ್ಲಿ ಭೇಟಿಯಾಗದ ಸಿಎಂ ವಿರುದ್ಧ ಜನ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾವೇರಿ ನಿವಾಸದ ಮುಂದೆ ಅವರನ್ನ ಮೀಟ್ ಮಾಡಕ್ಕೋಸ್ಕರ ಜನ ಕಾಯ್ತಾ ಇದ್ರು. ಬೆಳಗ್ಗೆಯಿಂದ ಕಾದು 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 ಜನರನ್ನ ಭೇಟಿಯಾಗದೆ ಸಿಎಂ ತೆರಳುದು. ಅವರ ವರ್ತನೆಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕ ಮಾನಪ್ಪ ವಜ್ಜಲ್ ನೇತೃತ್ವದಲ್ಲಿ ಮುದುಗಲ್ ಜನ ಬಂದಿದ್ರು. ಮಾನಪ್ಪ ವಜ್ಜಲ್ ಸೇರಿ 3ರಿಂದ 4 ಜನರನ್ನ ಮಾತ್ರ ಒಳಗೆ ಪೊಲೀಸರು ಬಿಟ್ರು. ಮುದುಗಲ್ನ ಮೂಲಭೂತ ಸೌಕರ್ಯಕ್ಕೆ ಅಂತ ಮನವಿ ಮಾಡೋಕೆ ಅಂತ ಊರಿಂದ ಜನ ಬಂದಿದ್ರು. ಸಿದ್ದರಾಮಯ್ಯ ಹೋಗುವಾಗ ಭೇಟಿಗೆ ಮುಂದಾದ್ರು, ಆದ್ರೆ ತಿರುಗೂ ಕೂಡ ನೋಡ್ಲಿಲ್ಲ. ಊರಿಂದ ಬಂದಿರ್ತಾರಲ್ಲ ಬಸ್ ಚಾರ್ಜ್ ಹಾಕೊಂಡು ಕೋಪ ಬಂದಿರುತ್ತೆ, ಇನ್ಯಾವ ಬಳಿಗೋಸ್ಕರ ಬರ್ಬೇಕಿತ್ತು ನಾವ್ ಇಲ್ಲಿಗೆ ಅಂತ. ರೊಚ್ಚಿಗೆದ್ದಿದ್ದ ಜನರನ್ನ ಬಳಿಕ ಶಾಸಕ ಮಾನಪ್ಪ ವಜ್ಜಲ್ ಮನವೊಲಿಸಿದಾರಂತೆ. ಬಿಕಾಸ್ ಇವ್ರು 3-4 ಜನ ಹೋಗಿದ್ದಾರೆ, ಒಳಗೆ ಹೋಗಿ ಮಾತಾಡ್ಕೊ ಬಂದಿದ್ದಾರೆ. ಅಟ್ಲೀಸ್ಟ್ ಮಾತಾಡಿದೀನಿ ನಿಮ್ಮ MLA ಜೊತೆಗೆ, ಶೀಘ್ರದಲ್ಲೇ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಾದ್ರೂ ಹೋಗ್ಬೇಕು ತಾನೆ ಕೈ ಬೀಸಿ. ಅಷ್ಟು ದೂರದಿಂದ ಬಂದಿರ್ತಾರೆ, ತಿರ್ಗೂ ನೋಡ್ದಂಗೆ ಹೋಗ್ತಾರೆ ಅಂದ್ರೆ ಮನುಷ್ಯರೇ ಅಲ್ವಾ ನೀವೂನು? ಅವರು ಮನುಷ್ಯರೇ ಅಲ್ವಾ? ಸರ್, ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿರ್ತಕ್ಕಂಥದ್ದು ಇವತ್ತು ಮುದಗಲ್ ತಾಲೂಕು ಘೋಷಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಒಂದು ಬೇಡಿಕೆಯನ್ನ ಮುಖ್ಯಮಂತ್ರಿಗಳಲ್ಲಿ ನಾವು ಡೆಲಿಗೇಷನ್ ತಗೊಂಡ್ಬಂದಿದ್ದೀವಿ ಮುದಗಲ್ಲಿಂದ. ಇದರಲ್ಲಿ ಯಾವುದೇ ಪಕ್ಷಪಾತ ಅಂತ ಏನಿರಲ್ಲ, ಯಾವ ಜಾತಿ ರಾಜಕಾರಣ ಏನಿರಲ್ಲ, ಎಲ್ಲರೂ ಸೇರಿ ಮುದಗಲ್ ಹೋರಾಟಗಾರ ಸಮಿತಿಯವರು ಎಲ್ಲರೂ ಸೇರಿ ಇಲ್ಲಿ ಬಂದಿರತಕ್ಕಂಥದ್ದು. ನಾನೊಬ್ಬ ಲಿಂಗಸೂರು ಕ್ಷೇತ್ರದ ಶಾಸಕ. ಮುದಗಲ್ಲು ನನ್ನ ಕ್ಷೇತ್ರದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಇವತ್ತ ಮುದಗಲಲ್ಲಿ ಕುಡಿಯಕ್ಕೆ ನೀರಿಲ್ಲ. 8ರಿಂದ 10 ದಿವಸಕ್ಕೊಮ್ಮೆ ನೀರು ಬಿಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಅದನ್ನ ಸ್ಟೋರೇಜ್ ಮಾಡ್ಕೊಂಡು ಜನರು ನೀರು ಕುಡಿತಾರೆ. ಅದನ್ನು ಕೇಳ್ಕೋಬೇಕು, ಮನವಿ ಮಾಡ್ಕೋಬೇಕು. ಯಾಕಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಅದನ್ನು ಮನವಿ ಮಾಡಿಕೊಂಡು ಇವತ್ತು ತಾಲೂಕು ಒಂದು ಹೊಸ ತಾಲೂಕು ಘೋಷಣೆ ಆಗಬೇಕು ಅಂತಕ್ಕಂಥದ್ರೆ ಭಾಳಷ್ಟು ಸಮಿತಿಗಳು ಹಿಂದೆ, ಉಂಡೆಕರ್ ಸಮಿತಿ ಇರ್ಬೋದು, ಗದ್ದೆಗೌಡ ಸಮಿತಿ ಇರ್ಬೋದು, ಈ ರೀತಿ ಏನು ಸಮಿತಿಗಳು ಮಾಡಿದ್ರು ಎಲ್ಲ ಸಮಿತಿಗಳಲ್ಲಿ ಮುದಗಲ್ ತಾಲೂಕು ಮಾಡಬೇಕು ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಇರ್ತಕ್ಕಂಥದ್ದು 45,000 ಜನಸಂಖ್ಯೆ ಪಟ್ಟಣ. ಇವತ್ತು ನಗರಸಭೆ ಇದೆ, ಇವತ್ತು ಅಂತ ಪುರಸಭೆ ಇದೆ. ಆ ಪುರಸಭೆ ಇರ್ತಕ್ಕಂಥ ಪ್ಲೇಸ್ನ ಬಿಟ್ಟು ಇವತ್ತು ಸಣ್ಣ ಸಣ್ಣ ಹಳ್ಳಿಗಳನ್ನು ತಾಲೂಕು ಮಾಡಿರ್ತಕ್ಕಂಥ ಇತಿಹಾಸ ಇದೆ ನಮ್ಮ ರಾಜ್ಯದಲ್ಲಿ. ಮತ್ತು ಇವತ್ತು ಯಾವ್ದು ಆಗಬೇಕಾಗಿದೆ ಅದನ್ನು ಮಾಡ್ತಾ ಇಲ್ಲ, ಆಗಲಾರ್ದವ್ರು ಹೋಗಿ ತಾಲೂಕು ಮಾಡಿಟ್ಟಾರ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ನಾನು ಆ ಕ್ಷೇತ್ರದ ಶಾಸಕನಾಗಿ ಬೇಡಿಕೆ ಇಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಕೇಳಿರ್ತಕ್ಕಂಥದ್ದು BJP ಶಾಸಕ ಇದ್ದಾಗ ನೀವು BJP ಸರ್ಕಾರದ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಎಲ್ಲ ಜನರಲ್ಲಿ ಎಲ್ಲರೂ ನಮ್ಮ ಮುಖಂಡರಲ್ಲಿ ಮಾತಾಡಿರ್ತಕ್ಕಂಥದ್ದು. ಇದು ಅವತ್ತು ನಾವು ಇರಲಿಲ್ಲ ಶಾಸಕರು 2018ರಿಂದ 2023. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಮಾನಪ್ಪ ವಜ್ಜಲ್ ಸೇರಿದಂತೆ ಅಂದ್ರೆ MLA ಜೊತೆಗೆ ಇನ್ನೊಂದಷ್ಟು ಜನ ಒಳಗೆ ಹೋಗಿ ಮಾತಾಡ್ಕೊ ಬಂದಿದ್ದಾರೆ. ಸರಿ, ಅಟ್ಲೀಸ್ಟ್ ಹೊರಗೆ ನಿಂತ ಜನಕ್ಕೆ ಕೈ ಬೀಸಿ ನಿಮ್ಮ MLA ಜೊತೆಗೆ ಮಾತಾಡಿದ್ದೀನಿ, ಸರಿ ಮಾಡ್ಕೊಡ್ತೀನಿ ಅಂತ ಭರವಸೆಯನ್ನು ಕೊಡ್ದಲೇ ಇರುವಷ್ಟು ಬ್ಯುಸಿ ಯಾಕೆ? ಇದು ದುರ್ವರ್ತನೆ ಅಂತಾರೆ, ದುರಂಕಾರ ಅಂತಾರೆ, ಅಷ್ಟು ದೂರದಿಂದ ಬಂದಿರೋ ಜನ. ಖಂಡಿತ ವಿದ್ಯಾ, ಏನು ಮುದಗಲ್ ತಾಲೂಕನ್ನ ಮಾಡ್ಬೇಕನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಜನರು CM ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗೋದಕ್ಕೆ ಬಂದಿದ್ದು. ಅದರಲ್ಲೂ ಕೂಡ ಶಾಸಕರ ಸಮ್ಮುಖದಲ್ಲಿ ಭೇಟಿ ಆಗೋದಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. CM ಸಿದ್ದರಾಮಯ್ಯ ಏನು ಜಿಲ್ಲಾ ಪ್ರವಾಸ ಕೈಗೊಳ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ CM ಅವರ ಕಾವೇರಿ ನಿವಾಸದ ಮುಂದೆ ದಿನನಿತ್ಯ ಜನರು ಇರ್ತಾರೆ, ತಮ್ಮ ಸಮಸ್ಯೆಗಳನ್ನ ಅಳಲನ್ನ ತೋಡ್ಕೊಳ್ಳೋದಕ್ಕೆ ಬರ್ತಿರ್ತಾರೆ. ಅದೇ ರೀತಿ ಇವತ್ತು ಕೂಡ ಕೆಲವು ಜನರು, ಆ ಭಾಗದ ಜನರು ತಾಲೂಕನ್ನ ಮಾಡಬೇಕು, ಗ್ರಾಮವನ್ನ ಮುದಗಲ್ ತಾಲೂಕನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಬೇಡಿಕೆನ ಇಟ್ಟಿದ್ದಾರೆ. ಆದ್ರೆ ಶಾಸಕರ ಜೊತೆಗೆ ಭೇಟಿಯಾದಂತ CM ಸಿದ್ದರಾಮಯ್ಯ ಅವರು ಜನರನ್ನ ಭೇಟಿ ಆಗದೆ ಇರೋದಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ. ಹೀಗಾಗಿ CM ಸಿದ್ದರಾಮಯ್ಯ ಅವರ ನಡೆಯ ಬಗ್ಗೆ ಸಾಕಷ್ಟು ಅಸಮಾಧಾನ, ಆಕ್ರೋಶ ವ್ಯಕ್ತವಾಗ್ತಿರುವಂತದ್ದು. ಯಾಕಂದ್ರೆ ಜನರು ಮನೆ ಮುಂದೆ ಬಂದಂತವ್ರನ್ನ ಸರಿಯಾಗಿ ಮಾತಾಡಿಸ್ಕೊಳ್ಳಲ್ಲ, ಶಾಸಕರು ಕೂಡ ನಮ್ಮ ಬೇಡಿಕೆಗಳಿಗೆ ಸರಿಯಾಗಿ ಸ್ಪಂದಿಸಲ್ಲ ಅನ್ನುವಂತ ಮಾತುಗಳಿರುತ್ತೆ. ಹೀಗಾಗಿ ಜನರು ಖುದ್ದು CM ಅವರನ್ನ ಭೇಟಿಯಾಗಿ ಒಂದು ಮುದಗಲ್ ತಾಲೂಕನ್ನ ಬೇಡಿಕೆನ ಇಡಬೇಕಂತ ಬಂದಿದ್ದಾರೆ. ಆದ್ರೆ ಸೌಜನ್ಯಕ್ಕಾದ್ರೂ ಕೂಡ CM ಸಿದ್ದರಾಮಯ್ಯ ಅವರು ಭರವಸೆನ ಕೊಡ್ಲಿಲ್ಲ, ನಿಂತು ಮಾತನಾಡಿಲ್ಲ. ಹೀಗೆ ದಿನನಿತ್ಯವೂ ಕೂಡ ಜನರು ತಮ್ಮ ಸಮಸ್ಯೆಗಳನ್ನ
ಕೇಳಿಕೊಳ್ಳೋದಕ್ಕೆ ಸಿಎಂ ಅವರ ಕಾವೇರಿ ನಿವಾಸದ ಮುಂದೆ ಬರ್ತಾರೆ. ಆದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ನಿಲ್ಲದೆ ಅವರ ಮಾತನಾಡಿಸಿ ಭರವಸೆ ಕೊಡದೆ ಹೋಗೋದಕ್ಕೆ ಸಾಕಷ್ಟು ಆಕ್ರೋಶ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ ದುರ್ಗೇಶ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.